ನೀವೇನಾದ್ರೂ ಟ್ರೇಡರ್ ಆಗಿದ್ರೆ ನಿಮಗೆ ಗೊತ್ತೋ ಅಥವಾ ಗೊತ್ತಿಲ್ಲದೇನೋ ಇದನ್ನ ನೀವು ಮಾಡೇ ಇರ್ತೀರಾ. ಅದೇನಂದ್ರೆ ಮಾರ್ಕೆಟ್ ಅಲ್ಲಿ ಆವರೇಜಿಂಗ್. ಸೊ ಈ ವಿಡಿಯೋದಲ್ಲಿ ನಾವು ಆವರೇಜಿಂಗ್ ಅಂದ್ರೆ ಏನಂತ ನೋಡೋಣ, ಆವರೇಜಿಂಗ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ, ಹಾಗೂ ನೀವು ಆಸ್ ಎ ಟ್ರೇಡರ್ ಆವರೇಜಿಂಗ್ ಮಾಡಬೇಕಾ ಬೇಡವಾ ಅಂತ ಈ ವಿಡಿಯೋದಲ್ಲಿ ನಾವು ಕಲಿಯೋಣ ಬನ್ನಿ. ಸೊ ಆವರೇಜಿಂಗ್ ಅಂದ್ರೆ ಏನಂತ ಸುಲಭವಾಗಿ ನಾವು ಏಂಜಲ್ ಒನ್ ವೆಬ್ ಅಪ್ಲಿಕೇಶನ್ ಅಲ್ಲಿ ನೋಡೋಣ ಬನ್ನಿ. ಸೊ ನೀವೀಗ ಬ್ಯಾಂಕ್ ನಿಫ್ಟಿದು ಒಂದು 47,300 ಸಿ ಚಾರ್ಟ್ ನೋಡ್ತಿದ್ರಾ. ಸೊ ಉದಾಹರಣೆಗೆ ಹೇಳೋಣ, ನೀವು ಇಲ್ಲಿ 160ಗೆ ಏನಿರ್ತಾರೆ 160ಗೆ ಒಂದು ಕಾಲ್ ಆಪ್ಷನ್ ಬೈ ಮಾಡಿರ್ತೀರ ಅಂತ ತಗೊಳ್ಳಿ. ಸೊ ನೀವೇನ್ ಅನ್ಕೊಂಡಿರ್ತೀರ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಥಿಂಕ್ ಮಾಡ್ಬಿಟ್ಟು ಏನ್ ಮಾಡಿರ್ತೀರ ಬೈ ಮಾಡಿರ್ತೀರ. ಆದ್ರೆ ಮಾರ್ಕೆಟ್ ಏನಾಗುತ್ತೆ ಇಲ್ಲಿಂದ 140ಗೆ ಬರುತ್ತೆ. ಸೊ ಇಲ್ಲಿ 140ಗೆ ಬಂದ ತಕ್ಷಣ ನೀವೇನ್ ಮಾಡ್ತೀರಾ, ಓಕೆ ಇಲ್ಲೊಂದು ಸಪೋರ್ಟ್ ಇದೆ, ಸೊ ಇಲ್ಲಿಂದ ಮತ್ತೆ ಮೇಲೆ ಹೋಗೋ ಸಾಧ್ಯತೆ ಏನಿದೆ ಜಾಸ್ತಿ ಇದೆ ಅನ್ಬಿಟ್ಟು ಏನ್ ಮಾಡ್ತೀರಾ, ಸೊ ಇಲ್ಲಿ 140ಗೆ ಮತ್ತೆ ಒಂದಷ್ಟು ಕ್ವಾಂಟಿಟಿನ ಬೈ ಮಾಡ್ತೀರಾ. ಸೊ ಮತ್ತೆ ಏನಾದ್ರು 140ಇಂದ ಏನಾದ್ರು 120ಗೆ ಬಂದ್ರೆ ನೀವೇನ್ ಮಾಡ್ತೀರಾ, ಓಕೆ ಇಲ್ಲಿಂದ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಅನ್ಬಿಟ್ಟು ಏನ್ ಮಾಡ್ತೀರಾ, ಮತ್ತೆ ಆವರೇಜಿಂಗ್ ಔಟ್ ಮಾಡಕ್ಕೆ ಏನ್ ಮಾಡ್ತೀರಾ, ಮತ್ತೆ ಇಲ್ಲಿ 120ಅಲ್ಲಿ ಬೈ ಮಾಡ್ತೀರಾ. ಅದೇ ಈ 120ಇಂದ ಅಕಸ್ಮಾತ್ ಏನಾದ್ರು 200ಗೆ ಹೋದ್ರೆ ನಿಮಗೆ ಪ್ರಾಫಿಟ್ ಏನಿರುತ್ತೆ ಜಾಸ್ತಿ ನೋಡಕ್ ಸಿಗುತ್ತೆ. ಅಥವಾ ಈ 120ಇಂದ ಮತ್ತೆ 160ಗೆ ನಿಮ್ಮ ಬೈಯಿಂಗ್ ಪ್ರೈಸ್ ಇನಿಷಿಯಲ್ ಬೈಯಿಂಗ್ ಪ್ರೈಸ್ ಬಂದ್ರೆ ನಿಮಗೆ ಅಲ್ಲೂ ಸಹ ಪ್ರಾಫಿಟ್ ತೋರಿಸ್ತಿರುತ್ತೆ. ಸೊ ಈ ತರ ನೀವು ಮಾರ್ಕೆಟ್ ಅಲ್ಲಿ ಗೊತ್ತು ಅಥವಾ ಗೊತ್ತಿಲ್ಲದೇನೋ ನೀವು ಆವರೇಜಿಂಗ್ ನ ಮಾಡೇ ಇರ್ತೀರಾ. ಸೊ ಆವರೇಜಿಂಗ್ ಮಾಡೋದ್ರಿಂದ ಏನಾಗಿದೆ, ನಿಮ್ಮ ಇನಿಷಿಯಲ್ ಬೈಯಿಂಗ್ ಪ್ರೈಸ್ ಏನಿದೆ ಕಡಿಮೆ ಆಗಿದೆ. ಸೊ ಮಾರ್ಕೆಟ್ ಸ್ವಲ್ಪ ನಿಮ್ ಡೈರೆಕ್ಷನ್ ಹೋದ್ರೆ ಅಥವಾ ಮಾರ್ಕೆಟ್ ಮತ್ತೆ ಇನಿಷಿಯಲ್ ಬೈಯಿಂಗ್ ಪ್ರೈಸ್ ಬಂದ್ರೆ ನಿಮ್ಗೆ ಏನಾಗುತ್ತೆ ಪ್ರಾಫಿಟ್ ನೋಡಕ್ ಸಿಗುತ್ತೆ. ಸೊ ಆವರೇಜಿಂಗ್ ಮಾಡೋದ್ರಿಂದ ಮೊದಲನೇ ಅಡ್ವಾಂಟೇಜ್ ಏನಿದೆ ಅಂದ್ರೆ ಇನ್ಕ್ರೀಸ್ ಪ್ರಾಫಿಟ್ ಪೊಟೆನ್ಶಿಯಲ್. ಸೊ ನಾನು ಹೇಳಿದಾಗ ನೀವು ಉದಾಹರಣೆಗೆ 160ಗೆ ಬೈ ಮಾಡಿರ್ತೀರಾ, ಆಮೇಲೆ ಮತ್ತೆ ಏನ್ ಮಾಡ್ತೀರಾ 120 ಕೆಳಗಡೆ ಬಂದಾಗ ಮತ್ತೆ 120ಅಲ್ಲಿ ಒಂದಷ್ಟು ಕ್ವಾಂಟಿಟಿ ಬೈ ಮಾಡಿದಾಗ ಏನಾಗುತ್ತೆ, ಸೊ 120ಇಂದ ಅಕಸ್ಮಾತ್ ಆಗಿ 160 ಅಥವಾ 200 ಹೋದ್ರೆ ಏನಾಗುತ್ತೆ ನಿಮ್ಮ ಪ್ರಾಫಿಟ್ ಪೊಟೆನ್ಶಿಯಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಹಾಗೂ ನೆಕ್ಸ್ಟ್ ಏನಂದ್ರೆ ಆಪರ್ಚುನಿಟಿ ಟು ಲೋವರ್ ಬ್ರೇಕ್ ಇವನ್ ಪಾಯಿಂಟ್. ಸೊ ಆವರೇಜಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ ಸಹ ಏನಾಗುತ್ತೆ ಸ್ವಲ್ಪ ಕೆಳಗಡೆ ಇರುತ್ತೆ. ಇದಕ್ಕೂ ಉದಾಹರಣೆ ತಗೋಬೇಕಂದ್ರೆ ಸೇಮ್ ಎಕ್ಸಾಂಪಲ್ ತಗೊಳ್ಳಿ, ನೀವು 160ಗೆ ಬೈ ಮಾಡ್ತೀರಾ ಮತ್ತೆ 120ಗೆ ಬೈ ಮಾಡ್ತೀರಾ. ಸೊ ನಿಮ್ ಬ್ರೇಕ್ ಇವನ್ ಪಾಯಿಂಟ್ ಆಗ 160ಕ್ಕೆ ಇರಲ್ಲ, ಎಲ್ಲೋ 140 ಅಥವಾ 135ಅಲ್ಲಿ ನಿಮ್ಮ ಬ್ರೇಕ್ ಇವನ್ ಪಾಯಿಂಟ್ ಇರುತ್ತೆ. ಆವರೇಜಿಂಗ್ ಇಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಹಾಗೆ ಅಷ್ಟೇ ಸಾಕಷ್ಟು ಡಿಸ್ಅಡ್ವಾಂಟೇಜ್ ಇದೆ. ಮೊದಲನೇ ಡಿಸ್ಅಡ್ವಾಂಟೇಜ್ ಏನಂದ್ರೆ ರಿಸ್ಕ್ ಆಫ್ ಫರ್ದರ್ ಲಾಸಸ್. ಸೊ ನೀವು ಆವರೇಜಿಂಗ್ ಮಾಡೋ ಟೈಮಲ್ಲಿ ಏನ್ ಅನ್ಕೊಂಡು ಆವರೇಜಿಂಗ್ ಮಾಡ್ತೀರಾ, ಸೊ ಇಲ್ಲಿಂದ ಮೇಲೆ ಹೋದ್ರೆ ನನಗೆ ಏನಾಗುತ್ತೆ ಬ್ರೇಕ್ ಇವನ್ ಪಾಯಿಂಟ್ ಕಮ್ಮಿ ಆಗುತ್ತೆ ಹಾಗೂ ಪ್ರಾಫಿಟ್ ಸಹ ಜಾಸ್ತಿ ನೋಡಕ್ ಸಿಗುತ್ತೆ ಅಂತ ನೀವೇನ್ ಮಾಡ್ತೀರಾ ಆವರೇಜಿಂಗ್ ಮಾಡ್ತೀರಾ. ನೀವು 120ಅಲ್ಲಿ ಆವರೇಜಿಂಗ್ ಮಾಡಿದಾಗ ಏನಾಗಿರುತ್ತೆ ಅಲ್ಲಿಂದ ಇನ್ನ ಕೆಳಗಡೆ ಬಿದ್ರೆ ನಿಮ್ಮ ಲಾಸಸ್ ಏನಿರುತ್ತೆ ಡಬಲ್ ಅಥವಾ ಜಾಸ್ತಿ ಆಗೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ನಾನು ಹೇಳ್ದಂಗೆ ನೋ ಗ್ಯಾರಂಟಿಡ್ ರಿಕವರಿ. ಸೊ ನೀವು ಆವರೇಜಿಂಗ್ ಮಾಡಿದ ತಕ್ಷಣ ಅಲ್ಲಿಂದ ಮತ್ತೆ ಮೇಲೆ ಹೋಗುತ್ತೆ ಅಥವಾ ಅಲ್ಲಿಂದ ಕೆಳಗೆ ಹೋಗುತ್ತೆ ಅಂತ ಗ್ಯಾರಂಟಿ ಆಗಿ ಏನು ಹೇಳಕ್ಕಾಗಲ್ಲ. ನಾನು ಹೇಳ್ತಾನೆ ಇರ್ತೀನಿ ಮಾರ್ಕೆಟ್ ಏನಿದೆ ಅನ್ಪ್ರೆಡಿಕ್ಟೇಬಲ್ ಅಂತ. ಸೊ ಆವರೇಜಿಂಗ್ ಮಾಡೋದ್ರಿಂದ ಏನಾಗ್ತಿರುತ್ತೆ ನಿಮ್ಮ ಲಾಸಸ್ ಏನಾಗುತ್ತೆ ತುಂಬಾ ದೊಡ್ಡದಾಗುತ್ತೆ. ಹಾಗೂ ನೀವು ಎನಿ ಟೈಮ್ ಆವರೇಜಿಂಗ್ ಮಾಡ್ತಿದ್ರೆ ಅದೊಂದು ಹ್ಯಾಬಿಟ್ ತರ ಬಿಲ್ಡ್ ಆಗುತ್ತೆ. ಹಾಗೆ ನೀವು ಆವರೇಜಿಂಗ್ ಮಾಡಿದಾಗ ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇರಲ್ಲ, ಯಾಕಂದ್ರೆ ನಿಮಗೆ ಲಾಸಸ್ ನೀವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಜಾಸ್ತಿ ಲಾಸಸ್ ನೋಡ್ತಿರ್ತೀರಾ. ಸೊ ನೀವೇನಾದ್ರೂ ಜಾಸ್ತಿ ಆವರೇಜಿಂಗ್ ಮಾಡ್ತಿದ್ರೆ ನಿಮಗೆ ಜಾಸ್ತಿ ದೊಡ್ಡ ಲಾಸಸ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ ಮಾರ್ಕೆಟ್ ಅಲ್ಲಿ ಏನಾದ್ರೂ ಮಾಡಿ ಬಟ್ ನೆವರ್ ಟೇಕ್ ಎ ಬಿಗ್ ಲಾಸ್ ಅಂತ. ಸೊ ಆವರೇಜಿಂಗ್ ಮಾಡೋದ್ರಿಂದ ನಿಮಗೆ ದೊಡ್ಡ ಲಾಸ್ ಆಗ್ತಿದೆ ಅಂದ್ರೆ ಇಟ್ ಇಸ್ ನಾಟ್ ಎ ವೈಸ್ ಆಪ್ಷನ್. ಸೊ ಚಿಕ್ಕ ಲಾಸ್ ತಗೊಂಡು ಎಕ್ಸಿಟ್ ಮಾಡಿ, ಅದ್ರ ಬದಲು ಆವರೇಜಿಂಗ್ ಮಾಡ್ಬಿಟ್ಟು ಬ್ರೇಕ್ ಇವನ್ ಬಂದು ಎಕ್ಸಿಟ್ ಮಾಡ್ತೀನಿ ಅನ್ನೋದನ್ನ ಥಿಂಕ್ ಮಾಡಕ್ ಹೋಗಬೇಡಿ.